ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫುಡ್ ಅಡ್ಡಾ. ನಾನು ಮಾಹಿ. ಇವತ್ತು ಬ್ಯಾಂಗ್ಳೂರ್ ಮೈಸೂರು ರೋಡ್ ಅಲ್ಲಿರೋ ಬಾಬುರಾಯನ್ ಕೊಪ್ಪಲಲ್ಲಿ ಇದೀವಿ. ಇಲ್ಲಿ ಏನ್ ಫೇಮಸ್ ಅಂದ್ರೆ ಜೈ ಭುವನೇಶ್ವರಿ ಮಿಲಿಟರಿ ಹೋಟೆಲ್ ತುಂಬಾ ಫೇಮಸ್. ಆಲ್ಮೋಸ್ಟ್ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್ ಎಲ್ಲ ಇಲ್ಲಿ ಬಂದು ಊಟ ಮಾಡೋ ಹೋಗಿದಾರಂತೆ. ಇಲ್ಲಿ ಮಾಡೋ ಮಟನ್ ಐಟಮ್ಸ್ ತುಂಬಾ ಫೇಮಸ್ ಅಂತೆ. ಹೇಗಿದೆ ಒಂದ್ಸರಿ ಟೇಸ್ಟ್ ಮಾಡೋಣ ಬನ್ನಿ. ಹೋಟ್ಲಿನ ಮೇನ್ ಭಟ್ರಾದ ರಾಜನ್ ಅವ್ರು ನಮ್ ಜೊತೆ ಇದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ತಾವಿಲ್ಲಿ ಎಷ್ಟು ವರ್ಷದಿಂದ ಮಾಡ್ತೀವಿ? ಸರ್ ನಾನು 30 ವರ್ಷದಿಂದ ಮಾಡ್ತಾ ಇದ್ದೀನಿ. ಹೌದೌದು. ನೀವೇ ಎಲ್ಲಾ ಐಟಮ್ಸ್ ನೀವೇ ಎಲ್ಲ ನಾನೇ ಮಾಡೋದು. ಮಸಾಲೆಗಳೆಲ್ಲ ನೀವು ಏನು ನಾನೇ ತಯಾರು ಮಾಡ್ಕೊಳ್ಳೋದು. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಚಕ್ಕೆ, ಲವಂಗ, ಗರಂ ಮಸಾಲೆ ಎಲ್ಲ ಹಾಕಿ ನಾನೇ ರೆಡಿ ಮಾಡ್ಕೊಳ್ಳೋದು. ಆಚೆಯಿಂದ ಯಾವ್ದೇ ತರದ ಮಸಾಲೆ ಐಟಮ್? ಹೌದು, ಹೊರಗಡೆಯಿಂದ ಏನೂ ತರಕಿಲ್ಲ ನಾವು. ಎಲ್ಲ ಇಲ್ಲೇ ನಾವೇ ಫುಡ್ ಮಾಡ್ಕೊತೀವಿ. ನಾವೇ ಮಟನ್ ಎಲ್ಲ ತರ್ಬೇಕಾದ್ರೆ ನೀವು ಹೋಗಿ ಇದೇ ಬೇಕು ಇದೇ ಬೇಕು ಅಂದ್ರೆ ನಾವೇ ನೋಡಿ ನಮ್ಗೆ ಸೆಲೆಕ್ಟ್ ಆಗುತ್ತಾ ಇಂಥದೇ ಬೇಕು ನಮ್ಗೆ ಇದೇ ಕಟ್ ಮಾಡಪ್ಪ ಅಂತ ಕಟ್ ಮಾಡಿಸ್ಕೊಂಡು ನಾವು ತಗೊಂಡ್ ಬರೋದು. ತಂದ್ಮೇಲೆ ಇಲ್ಲಿ ನಾವು ರೆಡಿ ಮಾಡ್ಕೊತಾ ಇರ್ತೀವಿ. ಅಡಿಗೆ ಎಷ್ಟೊತ್ತಿಗೆ ಬೆಳಗ್ಗೆ ನೀವು ಏನ್ ಟೈಮ್? 6ರಿಂದ ರಾತ್ರಿ 10 ಗಂಟೆ ಗಂಟೆ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ ನಾಷ್ಟ 11 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಆಮೇಲೆ ಮಧ್ಯಾಹ್ನ ಅಡುಗೆ ಎಲ್ಲ ಮಟನು, ಚಾಪ್ಸು, ತಲೆಮಾಂಸ, ಕಾಲು, ಬೋಟಿ, ಚಿಕನು, ಕೈಮಾ, ಮುದ್ದೆ, ರೈಸು, ಚಿಕನ್ ಬಿರಿಯಾನಿ ಇಷ್ಟು ಮಾತ್ರ 12 ಗಂಟೆ ಮಾಡ್ಕೊತೀವಿ. ಅದನ್ನ ತಿರ್ಗಾ ನೈಟ್ 11 ಗಂಟೆ ಗಂಟೆ ನಾವು ಮಾಡ್ತಾ ಇರ್ತೀವಿ. ಕೆಲಸ ಬಂದ್ರೆ ರೆಡಿ ಮಾಡಿ ಕೊಡ್ತಾ ಇರ್ತೀವಿ. ನಮಸ್ತೆ ನಮಸ್ತೆ. ಆಂಡ್ರಿಯಾ. ನೀವು ಇಲ್ಲಿ ಎಷ್ಟು ವರ್ಷ? ನಾನು ಓದಿದ್ದೆಲ್ಲ ಮೈಸೂರಲ್ಲಿ. ಸೊ ಅವಾಗವಾಗ ಬಂದಿಲ್ಲಿ ತಿನ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಿಮ್ಮ ಫೇವರೇಟ್ ಇಡ್ಲಿ, ಪಾಯ ಸೂಪ್, ಕಾಲ್ ಸೂಪ್. ಇಲ್ಲಿ ಪ್ರತಿ ವೀಕೆಂಡ್ ಆತರ ಏನಾದ್ರು ಬರ್ತಾ ಇರ್ತೀರಾ? ವೀಕೆಂಡ್ ಅಂತಲ್ಲ, ಮೈಸೂರಿಗೆ ಬಂದಾಗೆಲ್ಲ ಬಂದು ತಿನ್ಕೊಂಡು ಹೋಗ್ತೀವಿ. ನಾವೀಗ ಒಂದು 5 ವರ್ಷದಿಂದ ಬರ್ತಾ ಇದೀವಿ. ಹೌದು. ನಿಮ್ಗೆ ಇಲ್ಲಿ ತುಂಬಾ ಫೇವರೇಟ್ ಆಗಿರೋ ಮಟನ್ ಮಟನ್ ಚಾಪ್ಸು ಮತ್ತೆ ತಟ್ಟೆ ಇಡ್ಲಿ. ಆರ್ಡರ್ ಮಾಡೋಣ ಸರ್. ಬನ್ನಿ. ಏನೇನಿದೆ ಸರ್? ಮಟನ್ ಚಾಪ್ಸ್ ಇದೆ, ಕೈಮಾ, ಬೋಟಿ, ಚಿಕನ್, ಗರಂ ಮಸಾಲ, ಲಿವರ್, ಚಿಕನ್ ಬಿರಿಯಾನಿ, ಬ್ರೈನ್ ಒಂದು, ಚಾಪ್ಸು, ಬೋಟಿ, ಒಂದು ತಲೆಮಾಂಸ ಮತ್ತೆ ಒಂದು ಮುದ್ದೆ. ತಲೆಮಾಂಸ, ಬ್ರೈನು, ಬೋಟಿ, ಚಾಪ್ಸ್, ಮುದ್ದೆಯಿಂದ ಸ್ಟಾರ್ಟ್ ಮಾಡೋಣ. ಮುದ್ದೆಗೆ ಸೇರ್ವ ಕೊಟ್ಟಿದ್ದಾರೆ. ಮುದ್ದೆನ ಹಿಂಗ ಮುರಿದು ಸರಿ ಹಿಂಗ ಇಸ್ಕಿ ಡಿಪ್ ಮಾಡಿ ಬಾಯಿಗಿಟ್ರೆ ಇವಾಗ ತಲೆ ಮಾಂಸ ತಿನ್ನೋಣ. ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕಾಳುಮೆಣಸು, ಅದು ಬಿಟ್ರೆ ಅವ್ರ ಮನೆ ಮಸಾಲ ಪೌಡರ್ಸ್ ಬಿಟ್ರೆ ಬೇರೆ ಯಾವುದೇ ಥರದ್ದು ಏನೋ ಹಾಕಿಲ್ಲ. ಸಖತ್ತಾಗಿದೆ ಟೇಸ್ಟು. ಆಮೇಲೆ ತುಂಬಾ ನೀಟಾಗಿ ತಲೆ ಮಾಂಸ ಆಕ್ಚುಲಿ ಸರಿಗೆ ಕೆಲವು ಕಡೆ ಬೇಯಿಸಲ್ಲ. ಅದು ತುಂಬಾ ಟೈಮ್ ಬೇಯಿಸ್ಬೇಕು ಅದನ್ನ, ಇಲ್ಲ ಅಂದ್ರೆ ಅದು ಅಷ್ಟು ಸಾಫ್ಟ್ನೆಸ್ ಬರಲ್ಲ. ನೀಟಾಗಿ ಬೇಯಿಸಿದ್ದಾರೆ, ಅದರಿಂದಾನೇ ಅದು ತುಂಬಾ ಸಾಫ್ಟ್ ಇದೆ. ನೋಡಿ ಬಿಟ್ರೆ ಹೆಂಗ್ ಬಂದ್ಬಿಡುತ್ತೆ. ಸಖತ್ ನೀಟಾಗಿ ಬೇಯಿಸಿದ್ದಾರೆ. ಬ್ರೈನ್ ತಿನ್ನೋಣ.
ಜಾಸ್ತಿ ಮಸಾಲ ತರ ಇಲ್ಲ. ಸಪ್ರೇಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಅವ್ರು ಮನೇಲಿ ಮಾಡಿರೋ ಚಿಲ್ಲಿ ಪೌಡ್ರು ಇದನ್ನ ಹಾಕಿ ಮಾಡಿದ್ದಾರೆ. ಅದರಿಂದ ಲೈಟ್ ಸ್ಪೈಸಿ. ಮತ್ತೆ ಬ್ರೈನು ಎಷ್ಟು ಬೇಯಿಸ್ಬೇಕು ಅಷ್ಟು ಮಾತ್ರ ಬೇಯಿಸಿದ್ದಾರೆ. ಯಾಕಂದ್ರೆ ಕೆಲವು ಕಡೆ ಫುಲ್ ಅದು ಒಡೆದೋಗ್ಬಿಡುತ್ತೆ ಜಾಸ್ತಿ ಬೇಯಿಸಿದ್ರೆ. ನೀಟಾಗಿ ಬೇಯಿಸಿದ್ದಾರೆ, ಅದು ತುಂಬಾ ಸಾಫ್ಟ್ ಆಗಿದೆ. ಇವಾಗ ಬೋಟಿ ನೋಡಕ್ಕೆ ಸಖತ್ತಾಗಿದೆ. ಇದು ಆನಿಯನ್, ಟೊಮೊಟೊ, ಇದು ಮೆಣಸು ಎಲ್ಲ ಹಾಕಿದ್ದಾರೆ. ಇದು ಚಕ್ಕೆ ಲವಂಗ, ಸ್ವಲ್ಪ ಲೈಟ್ ಆಗಿ ಹುಳಿ ಇದೆ ಅಂತ ಟೊಮೊಟೊ ಹಾಕಿದ್ದಾರೆ. ಇದು ಮೋಸ್ಟ್ಲಿ ಇಷ್ಟು ನೀಟಾಗಿ ಬಾಯ್ಲ್ ಆಗೋ ಕಾರಣ ಅವ್ರು ಸೌದೆ ಒಲೆಯಲ್ಲಿ ಬೇಯಿಸ್ತಾರಲ್ಲ ಅದೇ ಅನ್ಸುತ್ತೆ. ಎಷ್ಟು ಏನು ಅಂತ ನೀಟಾಗಿ ಕಾಣ್ತಿದೆ. ಈ ಕೆಲವೆಲ್ಲ ಮುಚ್ಚಿಟ್ಬಿಟ್ಟು ಗ್ಯಾಸಲ್ಲಿ ಬೇಯಿಸಿದ್ರೆ ಅದು ಎಷ್ಟು ಬೇಯಿಸ್ಬೇಕು ಏನು, ಆಮೇಲೆ ಆ ಟೇಸ್ಟು, ನಾಟಿ ಟೇಸ್ಟು ಸಿಗಲ್ಲ. ಅದರಿಂದನೇ ಅನ್ಸುತ್ತೆ ಇವ್ರು ಇನ್ನೂ ಸೌದೆ ಒಲೆಯಲ್ಲೇ ಬೇಯಿಸ್ತಾ ಇರೋದು. ಈ ಟೇಸ್ಟ್ ಇಂದಾನೆ ಜನ ಅಷ್ಟೊಂದು ಹುಡ್ಕೊಂಡ್ ಬರ್ತಾರೆ. ಇವಾಗ ಇಲ್ಲಿ ತುಂಬಾ ಫೇಮಸ್ ಅಂದ್ರೆ ಮಟನ್ ಚಾಪ್ಸು. ಮಟನ್ ಚಾಪ್ಸ್ ಹೆಂಗಿದೆ ಅಂತ ನೋಡೋಣ. ಮಟನ್ ಕೆಲವು ಕಡೆ ಎಲ್ಲ ಹಿಂಗ್ ಕಿತ್ತರೆ ಬರೋದೇ ಇಲ್ಲ, ಹಲ್ಲ ಹಾಕಿ ಕೀಳ್ಬೇಕಾಗತ್ತೆ. ಸಕ್ಕದಾಗಿ ನೀಟಾಗಿ ಎಳೆಯಾಗಿ ಮಾಂಸನ. ಇದಕ್ಕೆ ಜಾಸ್ತಿ ಮಸಾಲಾನೇ ಹಾಕಿಲ್ಲ ಅಂತ ನನಗೆ ಗೊತ್ತಿರಂಗೆ. ಟೊಮೊಟೊ, ಈರುಳ್ಳಿ, ಕೆಂಪು ಮೆಣಸಿನ್ಕಾಯಿ ಪೌಡ್ರು, ಮತ್ತೆ ಅವ್ರದ್ದು ಮನೆ ಸ್ವಲ್ಪ ರುಬ್ಬಿರೋ ಮಸಾಲಗಳು ಬಿಟ್ರೆ ಈ ಎಕ್ಸ್ಟ್ರಾ ಈ ಕೆಲವು ಕಡೆ ಎಲ್ಲ ಅದಕ್ಕೆ ಮಟನ್ಗೆ ಅಂತ ಪೌಡರ್ಗಳು ಮಾಡಿ ಹಾಕ್ತಾರಲ್ಲ ಆ ತರ ಇಲ್ಲ. ಯಾಕಂದ್ರೆ ಆ ಸಾಂಬಾರ್ ನೋಡಿದ್ರೆ ಗೊತ್ತಾಗುತ್ತೆ ಫುಲ್ಲು ನೀರ್ ತರ. ಬಟ್ ಇದನ್ನ ನೋಡಿದ್ರೆ ಮಟನ್ ಮಾತ್ರ ಉಪ್ಪು, ಹುಳಿ, ಖಾರ ನೀಟಾಗಿದೆ ಇದರಲ್ಲಿ. ಮತ್ತೆ ತುಂಬಾ ಸಾಫ್ಟ್ ಆಗಿ ಬೇಯಿಸಿದ್ದಾರೆ. ಅಂದ್ರೆ ಸೌದೆ ಒಲೆಯಲ್ಲಿ ಬೇಯಿಸಿದ್ರೆ ಇಷ್ಟು ಸಾಫ್ಟ್ ಆಗಿರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಕೈಯಲ್ಲಿ ಕಿತ್ಕೊಂಡೆ ಆರಾಮಾಗಿ ತಿನ್ಬೋದು. ಇವಾಗ ಕೈಮಾ ಉಂಡೆ ಬಂದಿದೆ, ಸಖತ್ ಬಿಸಿ ಬಿಸಿ ಇದೆ. ಸಖತ್ತಾಗಿದೆ. ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ, ಟೊಮೊಟೊ, ಮತ್ತೆ ಸ್ವಲ್ಪ ಕಡಲೆ ಇದೆ ಅಷ್ಟೇ. ಮತ್ತೆ ಜಾಸ್ತಿ ಅದರಲ್ಲಿ ಮಟನ್ನೇ ಜಾಸ್ತಿ ಇದೆ. ಅದರಿಂದನೇ ಅದು ಉಂಡೆ ನೋಡಿ ಫುಲ್ ರೌಂಡ್ ಇರಲ್ಲ. ಇದು ಬಿಡಿಬಿಡಿಯಾಗಿ ನಾರ್ಮಲ್ ಆಗಿ ಮಟನ್ ಪೀಸ್ ಹೆಂಗಿರುತ್ತೆ ಆ ತರ ಇದೆ. ಅದರಿಂದನೇ ಇಲ್ಲಿ ಕೈಮಾ ಸಖತ್ ಫೇಮಸ್. ಎಲ್ಲ ಐಟಮ್ಸು ಸೂಪರ್. ಇವತ್ತು ಹೋಟ್ಲ್ ಓನರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ವಾಸು ಅಂತ ಸರ್. ಸರ್ ಈ ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿರ್ಬೋದು ಸರ್? ಸರ್ ನಮ್ಮ ತಂದೆಯವ್ರು ಮಾಡಿದ್ದು ಸರ್. 40 ಈಗ 45 50 ವರ್ಷ ಆಗಿದೆ ಸರ್. 50 ವರ್ಷ ಇದೆ ಸರ್. ಇಲ್ಲಿ ಏನೇನು ಫುಡ್ಗಳು ರೆಡಿ ಮಾಡ್ತೀರಿ ಸರ್? ನಾವು ತಲೆ ಮಾಂಸ, ಕಾಲು ಸೊಪ್ಪು, ಕೈಮಾ ಉಂಡೆ, ಬೋಟಿ, ಚಿಕನ್ನು ಮತ್ತು ಮಟನ್ ಚಾಪ್ಸು ಇದೆಲ್ಲ ಮಾಡ್ತೀವಿ. ಕಾಲು ಸೊಪ್ಪು. ಸ್ಟಾರ್ಟಿಂಗ್ ಅಲ್ಲಿ ನೀವು ಹೋಟ್ಲ್ ಓಪನ್ ಮಾಡಿದಾಗ ಏನು ರೇಟ್ ಅಲ್ಲಿ ನೀವು ಪ್ಲೇಟ್ ಮಾಂಸ ಏನ್ ರೇಟ್ ಕೊಡ್ತಾ ಇದ್ರಿ? ಸರ್ 1 ರೂಪಾಯಿ, 2 ರೂಪಾಯಿ, 5 ಪೈಸಾ, 10 ಪೈಸಾ. ಅವಾಗ 6 ರೂಪಾಯಿ ಇತ್ತು. ಅವಾಗಿತ್ತು ಕಮ್ಮಿ ಇತ್ತು. ಅವಾಗ 6 ರೂಪಾಯಿ ಇತ್ತು. 2 ರೂಪಾಯಿ, 1 ರೂಪಾಯಿ ಕೊಡ್ತಾ ಇದೆ ಐಟಮ್ ಎಲ್ಲ, ಪ್ಲೇಟ್ ಎಲ್ಲ. ಇವಾಗ ಏನ್ ರೇಟ್ ಬಂದಿದೆ ಸರ್? ಈಗ 600 ರೂಪಾಯಿ ಇದೆ ಸರ್ ಮಟನ್ ಬಂದು. ಮತ್ತೆ ಒಂದು ಪ್ಲೇಟ್ ಬಂದಿದ್ದು ನಾವೊಂದು 4 ಪೀಸ್ ಕೈಮಾ ಕೊಡ್ತೀವಿ, 120 ರೂಪಾಯಿ. ಒಂದು 200 ಗ್ರಾಮ್ ಪೀಸ್ ಮಟನ್ ಕೊಡ್ತೀವಿ, 120 ರೂಪಾಯಿ. ಒಂದು ತಲೆ ಮಾಂಸ 5 ಪೀಸ್ ಕೊಡ್ತೀವಿ, 120 ರೂಪಾಯಿ. ಒಂದು ಬೋಟಿ ಕೊಡ್ತೀವಿ, ಒಂದು ಪ್ಲೇಟು 100 ರೂಪಾಯಿ. ಒಂದು ಪ್ಲೇಟು ಚಿಕನ್ನು 100 ರೂಪಾಯಿ. ಒಂದು ಪ್ಲೇನ್ ಬಂದು 100 ರೂಪಾಯಿ. ಮತ್ತು ಒಂದು ಮುದ್ದೆ ಬಂದು 20 ರೂಪಾಯಿ. ಒಂದು ರೈಸ್ ಬಂದು 30 ರೂಪಾಯಿ. ಅವಾಗಿನಿಂದ ಇವಾಗ್ನೂ ನಿಮ್ದು ಟೇಸ್ಟ್ ಯಾಕೆ ಚೇಂಜ್ ಆಗಿಲ್ಲ ಅಂದ್ರೆ ಸೌದೆ ಒಲೆಯಲ್ಲಿ ಮಾಡ್ತೀರಾ? ಸೌದೆ ಒಲೆಯಲ್ಲಿ ಮಾಡ್ತೀವಿ ಸರ್. ಯಾವಾಗ ಸೌದೆ ಒಲೆ 15 ಒಲೆ. ಹಾಂ ಸರ್, ನಾನು ಸ್ಟಾರ್ಟ್ 50 ವರ್ಷದಿಂದ ಮಾಡ್ತಾ ಬಂದಿವೆ ಸೌದೆ ಒಲೆನೇ. ಸೌದೆ ಒಲೆ ಇರೋದೇ ಟೇಸ್ಟ್ ಬರೋದು ಜಾಸ್ತಿ ನಮ್ಮದು.
ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಂದ್ರೆ ಯಾವ್ಯಾವ ದೊಡ್ಡ ದೊಡ್ಡ ನಾಯಕ ನಟರು ಸರ್ ಇಲ್ಲಿ ರೇವಣ್ಣ ಬಂದಿದ್ದಾರೆ, ಕುಮಾರಸ್ವಾಮಿ ಬಂದಿದ್ದಾರೆ, ಬಂಗಾರಪ್ಪ ಬಂದಿದ್ದಾರೆ, ಮತ್ತು ರಾಜ್ಕುಮಾರ್ ಅಂತೂ ಲೆಕ್ಕ. ನಮ್ಮ ಮನೆ ಹೋದ ತಿಂಗಳು ಭಾರತಿ ಬಂದಿದ್ದರು, ವಿಷ್ಣುವರ್ಧನ್ ಭಾರತಿನೇ ಬಂದಿದ್ದಾರೆ, ಮತ್ತು ಯಶು ಬಂದಿದ್ದಾರೆ, ಮತ್ತು ದರ್ಶನ್ ಬಂದಿದ್ದಾರೆ, ಶುಭದೀಪ್ ಶ್ರೀನಿವಾಸ್ ಅವರ ಮೊದಲ ಹಳೆ ಅವಳಿಬ್ರು, ಮತ್ತು ಇವರು ನಮ್ಮ ಅರ್ಜುನ್ ಅವರು ಬಂದಿದ್ದಾರೆ, ಆಮೇಲೆ ಸುದೀಪ್ ಅವರು ಬಂದಿದ್ದಾರೆ. ಮತ್ತು ಅರ್ಜುನ್ ಸರ್ಜಾನ್ ಬಂದಿದ್ದಾರೆ, ಧ್ರುವ ಸರ್ಜಾ ಮಲ್ಗಿದ್ದಾರೆ, ಚಿರಂಜೀವಿ ಸರ್ಜಾರ್ ಬಂದಿದ್ದಾರೆ, ಪ್ರೇಮಾ ಮೇಡಮ್ ಬಂದಿದ್ದಾರೆ, ಹಾಗೆ ಮುತ್ತಪ್ಪ ರೈ ಬಂದಿದ್ದಾರೆ, ಟೈಗರ್ ಪ್ರಭಾಕರ್ ಅವರು ಬಂದಿದ್ದಾರೆ, ಈಗ ಮತ್ತು ಧನಂಜಯ ಅವರು ಬಂದಿದ್ದಾರೆ, ಮತ್ತು ಇತ್ತೀಚೆಗೆ ಹರಿಪ್ರಿಯಾ ಮೇಡಮ್ ಅವರು ಎಲ್ಲ ಬಂದಿದ್ದಾರೆ ಸರ್. ಹೇಳ್ಬೇಕು ಅಂದ್ರೆ ತುಂಬಾ ಇದೆ. ವಾರದಲ್ಲಿ ಇಂಥ ದಿನ ರಜಾ ಅಂತ ರಜೆ ಇಲ್ಲ ಸರ್, ರಜಾನೇ ಇಲ್ಲ. ಇದು ನಾವು ಬೆಳಿಗ್ಗೆ 4:15 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಈಗ ರಾತ್ರಿ 11 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ನಾನು ಬಂದು ಎಲ್ಲ ರೆಡಿ ಮಾಡ್ತಾ ಇರ್ತೀನಿ, ನಮ್ಮ ಹುಡುಗರೆಲ್ಲ ಬರ್ತಾರೆ. 7 ಗಂಟೆಗೆಲ್ಲ ಕಮೆನ್ಸು, ತಟ್ಟೆ ಇಡ್ಲಿ, ಕಾಲು ಸೂಪು, ಬೋಟಿ, ಕೈಮಾ, ತಲೆ ಮಾಂಸ, ಮತ್ತು ಇದು ಕಾಲ್ದು ಸೂಪು ಅವೆಲ್ಲ ಕೊಡ್ತೀವಿ. ತಟ್ಟೆ ಇಡ್ಲಿ ಕೊಡ್ತೀವಿ, ಆಮೇಲೆ ಬಿರಿಯಾನಿ ಕೊಡ್ತೀವಿ. ಬಿರಿಯಾನಿ ಇರುತ್ತೆ, ಬಿರಿಯಾನಿ ಎಲ್ಲ ಇರುತ್ತೆ. ಇಷ್ಟು ಐಟಮ್ ಎಲ್ಲ ನಾವು ಸೆಲೆಬ್ರೇಷನ್ ಮಾಡಿ ಪಾರ್ಟಿಗಳಿಗೆ ಕೊಡ್ತೀವಿ. ಅದರಿಂದ ನಮಗೆ ಖುಷಿಯಾಗಿ ಬಂದು ಇಲ್ಲಿ ತಿನ್ಕೊಂಡೋಗಿ ನಿಮ್ಮ ಚಾನಲವರು ಒಂದು ಫಿಲಮ್ನವರೆಲ್ಲ ನಮ್ಮ ಭುವನೇಶ್ವರಿ ಅಂತಂದರೆ ಸಿಂಗಾಪುರ್ವರೆಗೂ ನಮ್ಮದು ಹೆಸರಿದೆ. ಇಲ್ಲಿಗೆ ಬರಬೇಕು ಅಂದ್ರೆ ಸರ್ ಯಾವ ಅಂದ್ರೆ ನಿಯರೆಸ್ಟ್ ಲೊಕೇಶನ್? ಸರ್ ಇದು ಮೇನ್ ರೋಡಿಂದ ಮಾಮೂಲಿ ಮೈಸೂರು ಇವೆಲ್ಲ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಮ್ಮದು ಮಧ್ಯ ಮೇನ್ ರೋಡ್ ಇರೋದ್ರಿಂದ ಶ್ರೀರಂಗಪಟ್ಟಣ ಒಂದು ನಿಯರೆಸ್ಟ್ ಇದೆ ಸರ್. ಮೈಸೂರು ನಿಯರೆಸ್ಟ್ 18 ಕಿಲೋಮೀಟ್ರ್ ಇದೆ ಸರ್. ಬೆಂಗಳೂರು ಮೈಸೂರಿಗೆ ಹೋಗೋರಿಗೆಲ್ಲ ನಿಯರೆಸ್ಟಾಗಿ ಮೇನ್ ರೋಡಲ್ಲೇ ಇರೋದ್ರಿಂದ ಜನ ಜಾಸ್ತಿ ಇಷ್ಟಪಟ್ಟು ಊಟ ಮಾಡಕ್ಕೆ ಬರ್ತಾರೆ ಸರ್. ನೀವು ಈ ಜಾಗಕ್ಕೆ ಬರಬೇಕು ಅಂದ್ರೆ ಈ ಲೊಕೇಶನ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫುಡ್ ಅಡ್ಡನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.